ಹೋಗ್ತಿದ್ದಾನೆ. ಸನ್ಮಾನ್ಯ ಅಧ್ಯಕ್ಷರೇ, ಸುಮಾರು 32 ಮಹನೀಯರುಗಳು ಕಳೆದ ಅಧಿವೇಶನ ಆದಮೇಲೆ ನಮ್ಮನ್ನು ಅಗಲಿದ್ದಾರೆ. ಬಹುಶಃ ಅಧಿವೇಶನ ನಡೆಯಲು ವಿಳಂಬ ಆದದರಿಂದ 6 ತಿಂಗಳಾಯ್ತಾ ಬಂತು. ಈಗ ಕಾನೂನು ಮೀರಬಾರ್ದು ಅಂತ ಈಗ ಕರೆದಿರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. 6 ತಿಂಗಳು ಅವಧಿನಲ್ಲಿ ಬಹಳ ಜನರು ನಮ್ಮನ್ನು ಅಗಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಂಥ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಸಾಹಿತ್ಯ ಕ್ಷೇತ್ರ, ಕಲೆ ಮತ್ತು ಕ್ರೀಡೆ, ಈಗ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಅನೇಕ ಜನರು ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಸ್ಮರಣೆ ಮಾಡ್ತಕ್ಕಂಥ, ಅವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂಥ ಒಂದು ನಿರ್ಣಯವನ್ನು ತಾವು ತಂದಿದ್ದೀರಿ. ಆ ನಿರ್ಣಯಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಉದಾಸಿಯವರು CM ಉದಾಸಿ, ಇವರು 83ರಲ್ಲಿ ನಾನು ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ಅವರು ಕೂಡ ಬಂದರು, ಆನಗಲ್ ಕ್ಷೇತ್ರದಿಂದ. ಪೇಪರ್ ಅಡ್ಡ ಇಟ್ಕೊಳ್ತೀವಿ, ಮೈಕ್ ದೂರ ಆಗುತ್ತೆ, ಮಾತು ಕೇಳೋದಿಲ್ಲ. ನಿಮ್ಮ ಪೇಪರು ಮೈಕಿಗೆ ಅಡ್ಡ ಬರುತ್ತೆ, ಕೇಳೋದಿಲ್ಲ ನಿಮ್ಮ ಮಾತು. ಓ ಸಾರಿ, ನಿಮಗೆ ಕೇಳಿಸ್ತಾ ಇದೆಯಲ್ಲ ನೋಡಿ. ಇವರು ಕೇಳಿಸಲ್ಲ ಅಂತಾರಲ್ಲ, ಹೇಗೆ ಅದು ನಂಬೋದು? ಈ ಥರದ ಅಡ್ಜಸ್ಟ್ಮೆಂಟ್ ಆದ್ರೆ ನಾವೆಲ್ಲ ಈಗ ಅವ್ರು ಹೇಳಿ, ನಮಗೂ ನಿಮಗೂ ಯಾವಲ್ಲಾರು ಅಡ್ಜಸ್ಟ್ಮೆಂಟ್ ಇದೆಯಾ? ಗೌರವ ಇದೆ ಪರಸ್ಪರ, ಅಡ್ಜಸ್ಟ್ಮೆಂಟ್ ಇದೆಯಾ? ಆಯಿತು. ಈಶ್ವರಪ್ಪನವ್ರಿಗೆ ಕೇಳಿಸ ಈಶ್ವರಪ್ಪ ಬಿಡಿ, ಈಶ್ವರಪ್ಪನಿಗೂ ನಮಗೂ ಲವ್ ಆ್ಯಂಡ್ ಯೆಟ್ ಫ್ರೆಂಡ್ಶಿಪ್ ಅವ್ರದ್ದು ನಮ್ಮದು. ಫಸ್ಟ್ ಡೇ ಐತೆ, ಅದಕ್ಕೆ ಬೇಡ ಸರ್. ಈಶ್ವರಪ್ಪನವ್ರ ಬಗ್ಗೆ ಸ್ನೇಹನೂ ಇದೆ, ವೈರನೂ ಇದೆ. ರಾಜಕೀಯವಾಗಿ ವೈಯಕ್ತಿಕವಾಗಿ ಏನಿಲ್ಲ. ಸೊ ಉದಾಸಿಯವರು ಬಹಳ ಒಬ್ಬ ಸಜ್ಜನ ರಾಜಕಾರಣಿ. ಮೊದಲು ಜನತಾ ಪಾರ್ಟಿಲಿದ್ದರು, ಜನತಾದಳದಲ್ಲಿ ಮಂತ್ರಿಯಾಗಿದ್ದರು, ಆಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಹೋದರು, ಅಲ್ಲೂ ಮಂತ್ರಿಯಾಗಿದ್ದರು. ಅವರಿಗೆ ಅಪಾರವಾದಂಥ ಕಾಮನ್ ಸೆನ್ಸ್ ಇತ್ತು. ಅವರು ಪದವೀಧರರೇನಲ್ಲ, ಆದರೆ 7 ಭಾಷೆಗಳನ್ನು ಕಲ್ತಿದ್ರು. 7 ಭಾಷೆಗಳು, 7 ಭಾಷೆಗಳನ್ನು ಕಲ್ತಿದ್ರು. ನಾನು ಉದಾಸಿಯವ್ರಿಗೆ ಕೇಳಿದೆ, ಏನ್ರಿ ಉದಾಸಿಯವರೇ, ನೀವು ಅಷ್ಟೊಂದು ಜಾಸ್ತಿ ವಿಶ್ವವಿದ್ಯಾಲಯದಲ್ಲಿ ಓದ್ದವರಲ್ಲ, ನೀವು ಹೆಂಗೆ 7 ಭಾಷೆಗಳು ಕಲ್ತ್ರಿ ಅಂತಂದೆ. ನಾನು ಭತ್ತ ವ್ಯಾಪಾರ ಮಾಡ್ತಾ ಇದ್ದೆ, ಆಗ ಕೇರಳಕ್ಕೆ ಹೋಗುವೆ, ತಮಿಳ್ನಾಡಿಗೆ ಹೋಗುವೆ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗುವೆ, ಆ ರಾಜ್ಯಗಳ ಭಾಷೆ ಕಲಿತಿದ್ದೆ ಅಂತ ಹೇಳ್ತಿದ್ರು. ಜೊತೆಗೆ ಅವರು SSLC ವರೆಗೂ ಓದಿದ್ರು ಅಂತ ಅನಿಸುತ್ತೆ, ಭಾಳ ಓದ್ಕೊಂಡಿರಲಿಲ್ಲ.
ಆದರೂ ಇಂಗ್ಲೀಷ್ ಭಾಷೆನೂ ಕೂಡ ಮಾತಾಡೋರು ಚೆನ್ನಾಗಿ, ಭಾಳ ಸ್ಪಷ್ಟವಾಗಿ ಇಂಗ್ಲೀಷ್ ಭಾಷೆನೂ ಕೂಡ ಮಾತಾಡ್ತಾ ಇದ್ರು. ಸೊ ಅವರಿಗೆ ಆ ಕಲಿಕೆ ಸಾಮರ್ಥ್ಯ ಇತ್ತಲ್ಲ, ಭಾಳ ಅಗಾಧವಾಗಿತ್ತು ಅಂತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವೆಲ್ಲ ಯೂನಿವರ್ಸಿಟಿಲೆಲ್ಲ ಬಂದಿದ್ದೀವಿ, ಡಿಗ್ರಿ ಲಾ ಎಲ್ಲ ಬಂದಿದ್ದೀವಿ. ಕನ್ನಡ ಇಂಗ್ಲೀಷ್ ಬಿಟ್ಟರೆ ಬೇರೆ ಭಾಷೆನೇ ಬರಲ್ಲ ನನಗೆ. ಹಿಂದಿನೇ ಕಲಿಯೋಕ್ಕಾಗದೆ ಹೋಯ್ತು ಇಲ್ಲಿವರೆಗೆ. ಅವರು ಹಿಂದಿನೂ ಮಾತಾಡೋರು, ಮಲಯಾಳಮೂ ಮಾತಾಡೋರು, ತಮಿಳು ಮಾತಾಡೋರು, ತೆಲುಗು ಮಾತಾಡೋರು, ಕನ್ನಡ ಮಾತಾಡೋರು, ಇಂಗ್ಲೀಷು ಮಾತಾಡೋರು, ತುಳು, ಮರಾಠಿ ಭಾಷೆನೂ ಮಾತಾಡೋರು. ಸೊ ಹಿಂಗೆ 7 ಭಾಷೆಗಳನ್ನು ಕಲಿತಿದ್ದವರು. ಅವರು ಕೆಳ ಹಂತದಿಂದ ರಾಜಕಾರಣ ಮಾಡ್ಕೊಬಂದವರು. ಆನಗಲ್ನ ಪುರಸಭಾ ಸದಸ್ಯರಾಗಿ, ಅಲ್ಲಿ ಅಧ್ಯಕ್ಷರಾಗಿ, ಆಮೇಲೆ ಅಸೆಂಬ್ಲಿಗೆ ಬಂದು 6 ಬಾರಿ ಕರ್ನಾಟಕದ ವಿಧಾನಸಭೆಗೆ ಪ್ರವೇಶ ಮಾಡಿದರು, ಮಂತ್ರಿಯಾಗಿ ಕೆಲಸ ಮಾಡಿದರು. ಅವರು ನಮ್ಮನ್ನು ಅಗಲಿದ್ದಾರೆ. ಈಗ ಅವ್ರ ಮಗನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ ಅವರಿಂದ ಬಹುಶಃ ಯಡಿಯೂರಪ್ಪನವರಿಗೆ ಭಾಳ ಆಪ್ತರಾಗಿದ್ದರು. ಮನೆಯಲ್ಲಿ ಯಡಿಯೂರಪ್ಪನವರಿಗೆ ಜೆ.ಎಚ್. ಪಟೇಲ್ರವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು, ನಮ್ಮ ಜೊತೆಲೇ ಮಂತ್ರಿಯಾಗಿದ್ದರು. ಆಮೇಲೆ ಯಡಿಯೂರಪ್ಪನವ್ರ ಜೊತೆ ಭಾಳ ಆಪ್ತರಾಗಿದ್ದರು. ಅವರು ಬೇರೆ ಪಕ್ಷ ಮಾಡಿದಾಗಲೂ ಕೂಡ ಅವ್ರ ಜೊತೆ ಹೋಗಿದ್ದರು. ಒಬ್ಬ ಏನೇ ಆಗಲಿ ಸಜ್ಜನ ವ್ಯಕ್ತಿ, ರಾಜಕಾರಣದಲ್ಲಿ ಭಾಳ ಸಜ್ಜನ ವ್ಯಕ್ತಿ, ಮೃದು ಸ್ವಭಾವ ಇದ್ದಂಥ ವ್ಯಕ್ತಿ. ಅನೇಕ ಸಂಘ ಸಂಸ್ಥೆಗಳಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸನೂ ಕೂಡ ಮಾಡಿದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಕೃಷ್ಣ ಅವರು ನನಗೆ ವೈಯಕ್ತಿಕ ಸ್ನೇಹಿತರು. ಅವರು ಕ್ಯಾರ್ಪೇಟೆ ಕ್ಷೇತ್ರದವರು. ನಾನು ಅವರು ಒಟ್ಟಿಗೆ PM ಚಿಕ್ಕಬೋರಯ್ಯನವ್ರ ಕಚೇರಿನಲ್ಲಿ ವಕೀಲರುಗಳಾಗಿದ್ದರು. ಅವರು ಹೈಸ್ಕೂಲ್ ಟೀಚರಾಗಿ ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ವಕೀಲಿ ವೃತ್ತಿ ಪ್ರಾರಂಭ ಮಾಡಿದರು. ಬೊಮ್ಮಾಯಿ ಸರ್ಕಾರದಲ್ಲಿ ನಾನು ಅವರು ಒಟ್ಟಿಗೆ ಮಂತ್ರಿಯಾಗಿದ್ದು. ಅವರು ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವರಾಗಿದ್ದರು. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ಆಮೇಲೆ ಲೋಕಸಭೆಗೂ ಕೂಡ ಆಯ್ಕೆಯಾಗಿದ್ದರು. ಒಮ್ಮೆ 96ರಲ್ಲಿ 1996ನಲ್ಲಿ ಲೋಕಸಭೆಗೂ ಕೂಡ ಆಯ್ಕೆಯಾಗಿ ಲೋಕಸಭಾ ಸದಸ್ಯರಾಗೂ ಕೂಡ ಕೆಲಸ ಮಾಡಿದರು. ಆಮೇಲೆ 2004ರಲ್ಲಿ ಅವರು ವಿಧಾನಸಭೆಗೆ ಆಯ್ಕೆ ಆದಾಗ ಅವರು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದರು. 2004ರಿಂದ 2008 ವಿಧಾನಸಭೆ ಚುನಾವಣೆವರೆಗೂ ಕೂಡ ಚುನಾವಣೆ ಸರ್ಕಾರ ರಚನೆ ಆದಮೇಲೆ ಅಲ್ಲಿವರೆಗೂ ಕೂಡ ಅವರು ವಿಧಾನಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಒಂದು ತತ್ವಕ್ಕೆ ಬದ್ಧರಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಂಥವ್ರು. ಸಿದ್ಧಾಂತಕ್ಕೆ, ತತ್ವಕ್ಕೆ ಬದ್ಧರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಗಾಂಧೀಜಿಯವರ ವಿಚಾರಗಳು ಅವ್ರ ಮೇಲೆ ಬಹಳ ಗಾಢವಾದಂಥ ಪ್ರಭಾವವನ್ನು ಬೀರಿದ್ದು. ಕೊನೆಯವರೆಗೂ ಕೂಡ ಅವರು ಅತ್ಯಂತ ಸರಳ ಜೀವನವನ್ನು ನಡೆಸಿ ಸಜ್ಜನಿಕೆಯ ರಾಜಕಾರಣ ಮಾಡಿಕೊಂಡು ಬಹುಶಃ ಯಾರ ಜೊತೆಲೂ ಕೂಡ ಅವರು ಜಗಳ ಆಡ್ಕೊಂಡವರಲ್ಲ. ಅಜಾತ ಶತ್ರು ಅಂತ ಕರಿಬೋದು ಅವ್ರನ್ನ. ಯಾವಾಗ ಬೆಂಗಳೂರಿಗೆ ಬಂದರೂ ಕೂಡ ನಾನು ಮುಖ್ಯಮಂತ್ರಿ ಆಗಿರಲಿ ಅಥವಾ ಬೇರೆ ಮಂತ್ರಿ ಆಗಿರಲಿ ಅಥವಾ ಸೋತಾಗಲೂ ಕೂಡ ನನ್ನನ್ನು ಭೇಟಿ ಮಾಡ್ದೇನೆ ಬೆಂಗಳೂರು ಬಂದರೆ ಅವರು ವಾಪಸ್ ಹೋಗ್ತಾ ಇರಲಿಲ್ಲ. ನನ್ನನ್ನು ಭೇಟಿ ಮಾಡೇನೆ ಜೊತೆಯಲ್ಲಿ ಕಾಫಿ ಕುಡಿದೆ ಆಮೇಲೆ ಊರಿಗೆ ಹೋಗ್ತಾ ಇದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಭ್ರಷ್ಟಾಚಾರದ
ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ರು. ಅವರು ರೈತ ಚಳವಳಿನಲ್ಲೂ ಕೂಡ ಇದ್ದರು. ಆಮೇಲೆ ಭ್ರಷ್ಟಾಚಾರದ ವಿರುದ್ಧವಾದಂಥ ಹೋರಾಟ ಮಾಡ್ತಿದ್ರು. ಕೊನೆಯಲ್ಲಿ ಏನಾಗಿತ್ತು, ನಾನು ಅವರಿಗೆ 2013ರಲ್ಲಿ ಅಸೆಂಬ್ಲಿ ನಿಂತ್ಕೊಳ್ಳಪ್ಪ ಅಂತ ಹೇಳಿದೆ. ನಾನು ಇಲ್ಲಪ್ಪ, ನನ್ನ ಕೈಲಾಗೋದಿಲ್ಲ, ಇವತ್ತು ರಾಜಕೀಯ ವ್ಯವಸ್ಥೆ ಭಾಳ ಕೆಟ್ಟೋಗ್ಬಿಟ್ಟಿದೆ, ಚುನಾವಣಾ ವೆಚ್ಚನೂ ಕೂಡ ಭಾಳ ಜಾಸ್ತಿ ಆಗಿಬಿಟ್ಟಿದೆ, ಮತ್ತು ಭ್ರಷ್ಟ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ, ರಾಜಕೀಯನೂ ಕೂಡ ಭಾಳ ಭ್ರಷ್ಟವಾಗಿಬಿಟ್ಟಿದೆ. ಅದಕ್ಕೋಸ್ಕರವಾಗಿ ನಾನು ಚುನಾವಣೆ ನಿಲ್ಲಲ್ಲ ಅಂತೇಳಿ ಚುನಾವಣೆ ನಿಲ್ಲದೆ ಹೋದ್ರು. ಕೊನೆಯವರೆಗೂ ಕೂಡ ಚುನಾವಣೆ ನಿಲ್ಲಲಿಲ್ಲ. ಪಾಪ ಆರೋಗ್ಯವಾಗಿದ್ದರು. ಯಾಕೆ ಹಿಂಗೆ ಅವರು ಕಾಲ ಆದರು ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಓದೆ, ನಾನು ಅವರು ಮೈಸೂರಿನಲ್ಲಿ ತೀರ್ಕೊಂಡಾಗ ಹೋಗಿದ್ದೆ ನಾನು. ಅಲ್ಲಿವರೆಗೂ ಕೂಡ ಚೆನ್ನಾಗಿದ್ದರು, ಯಾವುದೇ ರೋಗ ರುಜಿನಗಳು ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದರು. ಪಾಪ ಅವರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ನನಗೆ ಒಬ್ಬ ಒಳ್ಳೆಯ ಸ್ನೇಹಿತರನ್ನು ಕಳ್ಕೊಳ್ತಕ್ಕಂಥ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಕೀಲಿ ವೃತ್ತಿಯನ್ನು ಅಷ್ಟೊಂದು ಭಾಳ ಜಾಸ್ತಿ ಮಾಡಲಿಲ್ಲ. KR-ಪೇಟೆಗೆ ಹೋಗಿ ವಕೀಲಿ ವೃತ್ತಿ ಪ್ರಾರಂಭ ಮಾಡಿದ್ರು. ಆಮೇಲೆ ರಾಜಕಾರಣಕ್ಕೆ ಬಂದ್ಬಿಟ್ರು. ನಾನು 83ರಲ್ಲಿ MLA ಆದೆ, ಅವರು 85ರಲ್ಲಿ MLA ಆದರು. ಹಾಂ, ಸರಿಯಾಗಿ ಕೇಳ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಈಗ ಕೇಳುತ್ತೆ. ಅದು ಇದಾಕಬಿಡು. ನೀವೇ ಮೈಕಿಗೆ ಅಡ್ಡ ಹಿಡಿತೀರಿ. ಮೊದಲು ಪೇಪರ್ ಹಿಡ್ಕೊಂಡೆ ಮಾತಾಡ್ತಿದ್ನಲ್ರಿ. ಈಗ ಮಾತಾಡಿ. ಈಗ ಕೇಳಿಸ್ತಾ ಇದೆಯಾ? ನಿಮಗೆ ಕೇಳಿಸ್ತಾ ಇಲ್ವಾ? ಕೇಳುತ್ತೆ. ನೀವು ಆ ಪೇಪರ್ ಹಿಡ್ಕೊಂಡಾಗ ಅಡ್ಡ ಬರುತ್ತೆ, ಅದು ಸೌಂಡ್. ಏನಾದ್ರು ಒಂದು ಮಾಡಬೇಕಲ್ಲ. ಅಲ್ಲ ಇಲ್ಲ ಇಲ್ಲ, ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಪೇಪರ್ ಸ್ವಲ್ಪ ಪಕ್ಕಕ್ಕೆ ಹಿಡ್ಕೋಬೇಕು ಅಷ್ಟೇ. ನಿಮ್ಮ ಹಿರಿತನ ಆಗಿದೆ. ಈಗ ಕೇಳಿಸ್ತಾ ಇದೆಯಲ್ಲ. ಓಕೆ. ಕೃಷ್ಣ ಅವರು ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ, ರಾಜಕೀಯ ಕ್ಷೇತ್ರಕ್ಕೂ ನಷ್ಟ. ಅಂಥ ಸಜ್ಜನರು, ಪ್ರಾಮಾಣಿಕರು ರಾಜಕೀಯದಲ್ಲಿ ಇರಬೇಕು. ಯಾಕಂದರೆ ಇವತ್ತು ಯುವ ಪೀಳಿಗೆಗೆ ಸ್ಫೂರ್ತಿ ಬರಬೇಕಾದ್ರೆ, ಪ್ರೇರಣೆ ಬರಬೇಕಾದ್ರೆ, ರಾಜಕೀಯದಲ್ಲಿ ಆಸಕ್ತಿ ಬೆಳಿಬೇಕಾದ್ರೆ ಅವರ ಬದುಕು ಆದರ್ಶ ಆಗ್ತದೆ. ಹಾಗಾಗಿ ಒಬ್ಬ ಅಪರೂಪದ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ ನಾನು ನನ್ನ ಮನಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಕಲ್ಯಾಣ್ ಸಿಂಗ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಇದು ಆಯ್ತಲ್ಲ, ಎಂಥದ್ದು ಬಾಬ್ರಿ ಮಸೀದಿ ಆ ಧ್ವಂಸ ಆದಂಥ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವರು. ಆಮೇಲೆ ಲೋಕಸಭೆಗೂ ಹೋಗಿದ್ದರು, ಆಮೇಲೆ ಗವರ್ನರು ಕೂಡ ಆಗಿದ್ದರು. ಭಾಳ ದೀರ್ಘಕಾಲ, ಸುಮಾರು 9 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಂಥವರು, ಭಾಳ ದೀರ್ಘಕಾಲ ರಾಜಕೀಯ ಜೀವನದಲ್ಲಿದ್ದಂಥವರು, ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು. ಸೊ ಅವರು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಹೆಸರು ಮಾಡಿದ್ದಂಥವರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಎಲ್ಲ ಸದನದ ಸದಸ್ಯರ ಪರವಾಗಿ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾಗೌಡ ಪಾಟೀಲ್ರು ಇವರು ಕೇಂದ್ರದ ಸಚಿವರಾಗಿದ್ದಂಥವರು, ರೈತ ಚಳವಳಿ ಮೂಲಕ ಬಂದಂಥವ್ರು. ನಾನು ಕೂಡ 80ರಿಂದ 82ರವರೆಗೆ ರೈತ ಚಳವಳಿನಲ್ಲಿದ್ದೆ. ಮೈಸೂರು ಜಿಲ್ಲಾ ರೈತ ಚಳವಳಿ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆ ಟೈಮ್ನಲ್ಲಿ ಇವರು ಆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ರೈತ ಚಳವಳಿ ಮಾಡ್ತಾಯಿದ್ರು. ಇಲ್ಲಿ ನಂಜುಂಡಸ್ವಾಮಿಯವರು, ರುದ್ರಪ್ಪನವರು, ಸುಂದರೇಶ್ ಅವರು, ಇವರೆಲ್ಲರೂ ಕೂಡ ಈ ಭಾಗದಲ್ಲಿ ಚಳವಳಿಯನ್ನು ಮಾಡ್ತಾಯಿದ್ರು. ಆ ಕಾಲದಲ್ಲಿ ನಾನು ಅಲ್ಲಿ ಮೈಸೂರು ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದಾಗ
ಮೈಸೂರು ಮತ್ತು ಚಾಮರಾಜನಗರ ಎರಡು ಒಟ್ಟಿಗೆ ಇದ್ದಂಥ ಜಿಲ್ಲೆ. ರಂಗನಾಥ್ ಅಂತ ಹೇಳಿ ಚಾಮರಾಜನಗರದವರು ಅಧ್ಯಕ್ಷರಾಗಿದ್ದರು. ನಾನು ಆ ಸಂದರ್ಭದಲ್ಲಿ ಆಗಿದ್ದೆ. ಇವರು ರೈತ ಚಳವಳಿಯಿಂದ ಬಂದು ಧಾರವಾಡ ಗ್ರಾಮೀಣ ವಿಧಾನಸಭೆ ಮತ್ತು ಕಿತ್ತೂರು ಎರಡೂ ವಿಧಾನಸಭೆಗಳಿಗೆ ನಿಂತು ಗೆದ್ದರು 89ರಲ್ಲಿ. ಎರಡೂ ಕ್ಷೇತ್ರದಲ್ಲಿ ಗೆದ್ದು ಆಮೇಲೆ ಕಿತ್ತೂರಿಗೆ ರಾಜೀನಾಮೆ ಕೊಟ್ಟರು. ಧಾರವಾಡ ಲೋಕಸಭಾ ವಿಧಾನಸಭೆ ಗೆದ್ದರು. ಅದೇ ಕ್ಷೇತ್ರದಿಂದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇವರು ಆದಮೇಲೆ ಅವರು ಗೆದ್ದಿದ್ದರು. ಮತ್ತು ಒಮ್ಮೆ ಲೋಕಸಭೆಗೂ ಕೂಡ ಆಯ್ಕೆಯಾಗಿದ್ದರು. ಹಾಗೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದರು. ಅವರು ಪಾಪ ಇತ್ತೀಚೆಗೆ ನೋಡಿ ಹೆಂಗೆ ರಾಜಕೀಯದಲ್ಲಿ ಹೇಳೋಕ್ಕಾಗೋದಿಲ್ಲ. ಒಂದು ಸಾರಿ ಭಾಳ ಹೋರಾಟದ ಶಿಖರವನ್ನು ಏರ್ಬಿಟ್ಟಿದ್ರು. ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಹೋದರು. ಆಮೇಲೆ ಅವನತಿ ಪ್ರಾರಂಭ ಆಯಿತು. ಆಮೇಲೆ ಅವರು ಮತ್ತೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ. ಆದರೆ ಒಂದು ಬದ್ಧತೆ ಇದ್ದಂಥ ವ್ಯಕ್ತಿ, ಹೋರಾಟದ ಛಲ ಇದ್ದಂಥ ವ್ಯಕ್ತಿ, ರೈತರಿಗೋಸ್ಕರ ಬಡವರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಂಥ ಕೆಚ್ಚಿದ್ದಂಥ ವ್ಯಕ್ತಿ. ಆ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಡಾಕ್ಟರ್ ಜಿ ಮಾದೇಗೌಡ, ಮಂಡ್ಯ ಜಿಲ್ಲೆಯಲ್ಲಿ ಕೃಷ್ಣ ಅವರು ಒಬ್ಬರು ಕಾಲವಾಗಿದ್ದಾರೆ, ಕ್ಯಾರ್ಪೇಟೆ ತಾಲೂಕಿನವರು. ಇವರು ಮಳವಳ್ಳಿ ತಾಲೂಕಿನವರು, ಇವರು ಕೂಡ ಕಾಲವಾಗಿದ್ದಾರೆ. ಜಿ ಮಾದೇಗೌಡರ ಹೆಸರು ಮಂಡ್ಯದಲ್ಲಿ ಭಾಳ ಜನಜನಿತವಾದಂಥ ಹೆಸರು. ಅವರು 6 ಬಾರಿ ಶಾಸಕರಾಗಿದ್ದರು, 2 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಗುಂಡೂರಾಯರು ಮುಖ್ಯಮಂತ್ರಿ ಆಗಿರುವಾಗ ಅವರ ಮಂತ್ರಿಮಂಡಲದಲ್ಲಿ ಇವರು ಸಚಿವರಾಗಿದ್ದರು. ಗುಂಡೂರಾಯರು ಮುಖ್ಯಮಂತ್ರಿ ಆಗಿರುವಾಗ ಅವ್ರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದರು. ನೇರ ನುಡಿಯ ನಾಯಕರು. ಯಾವುದನ್ನೇ ಹೇಳಬೇಕಾದ್ರೆ ನಾನು ಈ ಪಕ್ಷದಲ್ಲಿದ್ದೀನಿ, ಏನು ಹೇಳಬಾರ್ದು, ಪಕ್ಷದಕ್ಕೆ ಮಾತನಾಡುವಾಗ ನೇರವಾಗಿ ಹೇಳಬೇಕಾದದನ್ನು ಹೇಳ್ತಿದ್ರು. ಜೊತೆಗೆ ಅವ್ರನ್ನ ಕಾವೇರಿ ಪುತ್ರ ಅಂತಲೂ ಕೂಡ ಕರೀತಾ ಇದ್ರು. ಯಾಕಂತಂದರೆ ಅವರು ರೈತರ ಹಿತಾಸಕ್ತಿಗಾಗಿ ಭಾಳಷ್ಟು ಹೋರಾಟ ಮಾಡಿದವರು ಮಾದೇಗೌಡರು. ಅವರು ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿದ್ದರು. ಹಾಗೆಯೇ ಕಾವೇರಿ ಮತ್ತು ಕೃಷ್ಣ ಆ ನದಿಗಳ ಹೋರಾಟದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದಂಥವ್ರು. ಕೊನೆ ಗಳಿಗೆವರೆಗೂ ಕೂಡ ಕಾವೇರಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಉಳಿದಿದ್ದರು. ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು, ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದರು. ಸೊ ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದಂಥವರು. ವೃತ್ತಿಯಲ್ಲಿ ವಕೀಲರಾದರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವರು, ಅವ್ರದೇ ಆದಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂಥವರು. ಅವರು ಪಾಪ ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಾಣಪ್ಪನವರು, ಕೆ ಬಿ ಶಾಣಪ್ಪ, ಅವರು ಇತ್ತೀಚೆಗೆ ಅಗಲಿದ್ದಾರೆ. ಅವರು ಎಡಪಂಥೀಯ ರಾಜಕಾರಣದಲ್ಲಿ ಬೆಳೆದು ಬಂದಂಥವರು. ಆಮೇಲೆ ಜೆ.ಎಚ್. ಪಟೇಲರ ಕಾಲದಲ್ಲಿ ಮಂತ್ರಿ ಆಗಿದ್ದರು, ಅಬ್ಕಾರಿ ಸಚಿವರಾಗಿದ್ದರು. ನಾನು ಆಗ ಸಚಿವನಾಗಿದ್ದೆ, ಇವರು ಕೂಡ ಅಬ್ಕಾರಿ ಸಚಿವರಾಗಿದ್ದರು. ಆಮೇಲೆ BJPಗೆ ಹೋದರು. BJPಗೆ ಹೋಗಿ ಅಲ್ಲಿ MLC ಆಗಿದ್ದರು. ಆಮೇಲೆ ರಾಜ್ಯಸಭಾ ಮೆಂಬರು ಆಗಿದ್ದರು. ಮತ್ತೆ ಕಾಂಗ್ರೆಸ್ಗೆ ಬಂದರು. ಜನತಾ ಪಾರ್ಟಿ, ಜನತಾದಳ, ಆಮೇಲೆ BJP ಮತ್ತು ಕಾಂಗ್ರೆಸ್. ಕೊನೆ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿದ್ದರು. ಆದರೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಒಬ್ಬ ಸ್ನೇಹಜೀವಿ, ಬಡವರ ಪರವಾಗಿ, ದಲಿತರ ಪರವಾಗಿ ಅವರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ರು. ಒಬ್ಬ ಒಳ್ಳೆ ಮಾತುಗಾರ, ಒಬ್ಬ ಒಳ್ಳೆ ಭಾಷಣಕಾರ, ಮತ್ತು ಒಳ್ಳೆ ಸಂಸದೀಯ ಪಟು ಕೂಡ. ನಾನು ಮೇಲ್ಮನೆಯಲ್ಲೂ ನೋಡಿದ್ದೀನಿ, ಕೆಳಮನೆಯಲ್ಲೂ ನೋಡಿದ್ದೀನಿ. ಒಳ್ಳೆ ಸಂಸದೀಯ ಪಟು ಕೂಡ ಆಗಿದ್ದರು. ಬದ್ಧತೆ ರಾಜಕಾರಣ ಮಾಡ್ತಾಯಿದ್ರು. ಅವರು ಕೂಡ ಪಾಪ ನಮ್ಮನ್ನು ಅಗಲಿದ್ದಾರೆ.
ಅವರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಸ್ ಪಿ ಸಿದ್ನಾಳ್ ಅವರು 4 ಬಾರಿ ಲೋಕಸಭೆಗೆ ಆಯ್ಕೆ ಆಗಿದ್ದಂಥವರು ಬೆಳಗಾಂ ಕ್ಷೇತ್ರದಿಂದ. ಇವರು ವೃತ್ತಿನಲ್ಲಿ ವಕೀಲರು ಕೂಡ ಆಗಿದ್ದರು. ಬೆಳಗಾಂ ವಕೀಲರ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಮಾತಾಡ್ತೇನೆ. ಹಾಗೆಯೇ ಎಂ ರಾಜಗೋಪಾಲ್ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು. ಮುಮ್ತಾಜ್ ಅಲಿ ಖಾನ್ ಅವರು ಇವರು ಕೂಡ MLC ಆಗಿ ಮಂತ್ರಿಯಾಗಿದ್ದರು. ಯಡಿಯೂರಪ್ಪನವರ ಮಂತ್ರಿಮಂಡಲದಲ್ಲಿ ಇವ್ರನ್ನ ಮಂತ್ರಿ ಮಾಡ್ಕೊಂಡಿದ್ದರು. ಒಳ್ಳೆ ಮನುಷ್ಯ, ಸಜ್ಜನ. ಅವರು ಇದರಲ್ಲಿ ಕೃಷಿ ಕಾಲೇಜಿನಲ್ಲಿ ಸೋಷಿಯಾಲಜಿನಲ್ಲಿ ಪ್ರೊಫೆಸರ್ ಆಗಿದ್ದಂಥವರು. ಅವರು ಕೂಡ ನಮ್ಮನ್ನು ಸೋಷಿಯಾಲಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು. ಆಮೇಲೆ ವಿದ್ಯಾಸಂಸ್ಥೆಗಳನ್ನು ಕೂಡ ಕಟ್ಟಿದ್ದರು. ರಾಷ್ಟ್ರದಲ್ಲಿ ಸೌಹಾರ್ದತೆ, ರಾಷ್ಟ್ರೀಯ ಭಾವೈಕ್ಯತೆ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಬದುಕುವುದಕ್ಕೂ ಕೂಡ ಹೋರಾಟ ಮಾಡಿದಂಥವರು ಮುಮ್ತಾಜ್ ಅಲಿ ಖಾನ್ ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಅಬ್ದುಲ್ ಸಮದ್ ಅವರು ಇವರು ಕೂಡ ವೃತ್ತಿನಲ್ಲಿ ವಕೀಲರು. ಆದರೆ ಒಮ್ಮೆ 1978ನೇ ಇಸ್ವಿನಲ್ಲಿ ಶಾಸಕರಾಗಿ ರಾಮನಗರದಿಂದ ಗೆದ್ದು ಬಂದಿದ್ದರು. ಅವರು ಸಚಿವರಾಗೂ ಕೂಡ ಕೆಲಸ ಮಾಡಿದರು, ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದರು. ಆಮೇಲೆ ಅಮರನಾಥ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದರು. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಇವರು ವಿಶಿಷ್ಟವಾದಂಥ ಸಾಹಿತಿ. ಅವರು ಮಾತು ಮೃದು, ಆದರೆ ಅವರ ಲೇಖನಿ ಮಾತ್ರ ಭಾಳ ಸ್ಟ್ರಾಂಗ್ ಆಗಿತ್ತು. ಅವರು ಈ ಒಲೆ ಮಾದಿಗರ ಹಾಡು ಅಂತೇಳಿ ಒಂದು ಹಾಡನ್ನು ಬರೆದಿದ್ರು. ಅದು ಎಷ್ಟರ ಮಟ್ಟಿಗೆ ದಲಿತರನ್ನು ಜಾಗೃತಿಗೊಳಿಸಿತ್ತು ಅಂತಂದರೆ ಅಷ್ಟೊಂದು ಮಟ್ಟಿಗೆ ಅವರು ಹಾಡುಗಳನ್ನು, ದಲಿತ ಸಾಹಿತಿಯವರು, ದಲಿತ ವರ್ಗದಿಂದ ಬಂದಂಥವರು. ಯಾಕಂದರೆ ಆ ದಲಿತ ವರ್ಗದ ನೋವುಗಳನ್ನು ಉಂಡಿದ್ದಂಥವರು ಮಾಗಡಿ ತಾಲೂಕಿನವರು, ಇಲ್ಲೇ ಮಾಗಡಿ ತಾಲೂಕಿನವರು. ಅಲ್ಲಿಂದ ಬಂದು ಬೆಂಗಳೂರಿನಲ್ಲಿ ಕನ್ನಡ MA ಓದಿ PhD ಮಾಡಿ ಅವರು ಊರು ಕೇರಿಯು ಅನ್ನೋದು ಒಂದು ಅವರ ಆತ್ಮಕಥನನೂ ಕೂಡ, ಅವ್ರ ಆತ್ಮಕಥನಕ್ಕೆ ಹೆಸರು ಊರು ಕೇರಿಯು ಅನ್ನೋದು. ಇದ್ರ ಮೇಲೆ ಹೆಸರಿಟ್ಟುಕೊಂಡು ರಚಿಸಿದರು. ಭಾಳ ವಿಶಿಷ್ಟವಾದಂಥ ಸಾಹಿತ್ಯ ರಚನೆ ಮಾಡ್ತಿದ್ರು, ನಾಟಕಗಳನ್ನು ಕೂಡ ಬರೆದಿದ್ದರು. ಹೆಚ್ಚಾಗಿ ದಲಿತರಿಗೆ ಸಂಬಂಧಪಟ್ಟಂಥ, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ, ಜನಜಾಗೃತಿಗೆ ಸಂಬಂಧಪಟ್ಟಂಥ, ಜನರಲ್ಲಿ ಒಂದು ಹೋರಾಟದ ಕಿಚ್ಚನ್ನು, ಬಹುಶಃ ಇವತ್ತಿಗೂ ಕೂಡ ಅವರ ಹಾಡುಗಳನ್ನು, ಅವ್ರು ಬರೆದಂಥ ಕವಿತೆಗಳನ್ನು ಇವತ್ತು ಹಾಡ್ತಾರೆ. ಅದಕ್ಕೆ ದಲಿತ ಕವಿ ಅಂತ ಕರೀತಿದ್ವಿ ನಾವು ಅವನ್ನ, ದಲಿತ ಕವಿ ಅಂತ ಕರೀತಿದ್ವಿ. ಅವರು 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮಕರಣಗೊಂಡಿದ್ದರು. ಭಾಳ ಹಾಸ್ಯ ಪ್ರಜ್ಞೆಯಿಂದ ಮಾತಾಡೋರು, ಮತ್ತು ಆ ಮಾತು ಕೂಡ ಭಾಳ ಹರಿತವಾದಂಥ ಮಾತುಗಳಿರ್ತಿದ್ದವು. ಭಾಷೆ ಭಾಳ ಮೃದುವಾಗಿ ಕಂಡರೂ ಕೂಡ ಅದರ ಉದ್ದೇಶ ಭಾಳ ಹರಿತವಾಗಿರ್ತಿತ್ತು. ಆ ನೋವಿರ್ತಿತ್ತು. ಆ ನೋವು ಉಂಡಂಥ ವ್ಯಕ್ತಿ ಇವತ್ತು ಸಮಾಜದಲ್ಲಿ ನೋವು ಉಂಡಂಥ ವ್ಯಕ್ತಿ ಇವತ್ತು ಅವರಿಂದ ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೆವು. ಅವರು ಇಷ್ಟು ಜಲ್ದಿ ಕೊರೋನಾದಿಂದ ಸತ್ತೋಗ್ತಾರೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಕೊರೋನಾ ಬಂದು ಪಾಪ ಕಾಲವಾಗ್ಬಿಟ್ರು.
ಒಬ್ಬ ಸಾಹಿತಿ ಕೊರೋನಾಕ್ಕೆ ನನಗಿಂತ ಚಿಕ್ಕವರು ಕೊರೋನಾಕ್ಕೆ ಬಲಿಯಾದರು ಪಾಪ. ನಾನು ಡಾಕ್ಟರ್ ಬಲ್ಲಾಳಿಗೆ ಫೋನ್ ಮಾಡಿ ಹೇಳಿದ್ದೆ, ನೋಡ್ಕೊಳ್ರಿ ಅವರು ಚೆನ್ನಾಗಿ ಅಂತೇಳಿ. ಬಟ್ ಆದರೂ ಉಳಿಲಿಲ್ಲ ಅವರು. ಅವರು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಇಡೀ ದಲಿತ ಸಾಹಿತ್ಯಕ್ಕೆ ಒಂದು ದೊಡ್ಡ ಅನ್ಯಾಯ ಆಗಿದೆ, ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸೈಯದ್ ಜುಲ್ಫಿಕರ್ ಅಸ್ಮಿ ಇವರು 2000 ಶಾಸಕರಾಗಿ ಬೀದರಿಂದ ಶಾಸಕರಾಗಿದ್ದಂಥವರು. ಭಾಳ ಪಾಪ ಇಲ್ಲಿ ಅಸೆಂಬ್ಲಿನಲ್ಲಿ ಭಾಳ ತಮಾಷೆಯಾಗಿ ಮಾತಾಡೋರು. ಒಮ್ಮೆ ಒಂದೇ ಒಂದು ಸಾರಿ MLA ಆಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಲೈಕುದ್ದೀನ್ ಇವರು ಕೂಡ ಬೀದರಿಂದಲೇ MLA ಆಗಿದ್ದವರು. ಇವರು ವೃತ್ತಿನಲ್ಲಿ ವಕೀಲರಾಗಿದ್ದಂಥವರು. ಬೀದರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಆಮೇಲೆ ಇವರು ಪುರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು. ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ಜೇಕಬ್ ಅವರು, ಇವ್ರಿಗೂ 83ರಲ್ಲಿ ಇಂಡಿಪೆಂಡೆಂಟ್ ಆಗಿ ಕಲಘಟಗಿಯಿಂದ ಗೆದ್ದು ಬಂದಿದ್ದರು. ನಾನು ಇಲ್ಲಿ ಹೊಸದಾಗಿ MLA ಆದಾಗ ಇವರು ಕೂಡ ಅಲ್ಲಿ ಬಂದಿದ್ದರು. ಆಮೇಲೆ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ದರು ರಾಮಕೃಷ್ಣ ಹೆಗಡೆ ಅವರಿಗೆ. ಒಂದು ಬಾರಿ ಒಮ್ಮೆ ಮಾತ್ರ ಇದ್ದರು. ಭಾಳ ಸಜ್ಜನ ರಾಜಕಾರಣಿ. ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಆಮೇಲೆ ಚಿತ್ತರಂಜನ್ ಕಲ್ಕೋಟಿಯವರು ಹಾವೇರಿಯಿಂದ ಗೆದ್ದಿದ್ರು. ಇವರು 83ರಲ್ಲಿ ಗೆದ್ದಿದ್ರು, 85ರಲ್ಲಿ ಗೆದ್ದಿದ್ರು, ನಮ್ಮ ಜೊತೆ ಇದ್ದರು. ವೃತ್ತಿನಲ್ಲಿ ವೈದ್ಯರು. ಅವರು ಅಲೋಪತಿ ಡಾಕ್ಟರ್ ಅಲ್ಲ, ಆಯುರ್ವೇದಿಕ್ ಡಾಕ್ಟ್ರು. ಬಟ್ ಮುಖ್ಯಮಂತ್ರಿಗಳು ಹೇಳದಂತೆ ಇಲ್ಲಿ MLA ಆಗಿದ್ದರೂ ಕೂಡ ಅವರು ಊರಿಗೆ ಹೋದಾಗ ಅವ್ರ ವೃತ್ತಿ ಬಿಡ್ತಿರಲಿಲ್ಲ. ವೈದ್ಯ ವೃತ್ತಿನ ಯಾವಾಗಲೂ ಕೂಡ ಮಾಡೋರು. ಮತ್ತು ಆ ಕಾಲದಲ್ಲಿ ಎಲ್ಲ ಭಾಳ ಕಮ್ಮಿ ದುಡ್ಡಿನಲ್ಲಿ ವೈದ್ಯ ವೃತ್ತಿ ಮಾಡ್ಕೊಂಡು ಇದ್ದಂಥವರು. ಇವರು ಸಮಾಜಕ್ಕೆ ಭಾಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಜೊತೆಗೆ ರೇವಣಸಿದ್ದಪ್ಪ ಕಲ್ಲೂರ ಇವರು 3 ಬಾರಿ ಶಾಸಕರಾಗಿದ್ದಂಥವ್ರು. ಇಂಡಿಯಿಂದ ಗೆದ್ದಿದ್ದರು. ಇವರು ನಮ್ಮನ್ನು ಅಗಲಿದ್ದಾರೆ. ಸದಾಶಿವರಾವ್ ಬಾಪು ಸಾಹೇಬ ಭೋಸ್ಲೆ ಇವರು ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಭೂದಾನ ಚಳವಳಿಯಲ್ಲಿ ಭಾಗವಹಿಸಿದಂಥವ್ರು. ಭೂದಾನ ಚಳವಳಿಯಲ್ಲಿ ಭಾಗವಹಿಸಬೇಕು ಅಂತೇಳಿ 52ರಲ್ಲಿ MLA ಆಗಿ 54ರಲ್ಲಿ ರಾಜೀನಾಮೆ ಕೊಟ್ಬಿಡ್ತಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಭೂದಾನ ಚಳವಳಿಯಲ್ಲಿ ಭಾಗವಹಿಸಿ ಅವರಲ್ಲಿದ್ದಂಥ 20 ಎಕರೆ ಜಮೀನನ್ನು ದಾನ ಕೊಡ್ತಾರೆ. ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಮನೋಹರ ಕಟ್ಟಿಮನಿ ಇವರು ಕೂಡ MLA ಆಗಿದ್ದರು ಒಮ್ಮೆ. ಇವರ ಆತ್ಮಕ್ಕೂ ಕೂಡ ಖೇಡ್ 1985ರಲ್ಲಿ MLA ಆಗಿದ್ದರು. ಇವರು ನೀರಾವರಿ ನಮ್ಮನ್ನು HD ದೇವೇಗೌಡರನ್ನ, ಗುರುಪಾಸ್ವಾಮಿ ಅವ್ರನ್ನ ಒಂದು ಸಾರಿ ಕರ್ಕೊಂಡೋಗಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ದೊಡ್ಡ ನೀರಾವರಿ ಕೃಷ್ಣ ಯೋಜನೆಗೆ ಹೋರಾಟವನ್ನು ಮಾಡಿದ್ದರು. ನನ್ನನ್ನು ಕರ್ಕೊಂಡು ಹೋಗಿದ್ದರು, ದೇವೇಗೌಡರನ್ನ ಕರ್ಕೊಂಡು ಹೋಗಿದ್ದರು, ಆಮೇಲೆ ಗುರುಪಾಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗಿದ್ದರು. ಹೋರಾಟದ ಮನೋಭಾವ ಇತ್ತು. ಪಾಪ ಒಮ್ಮೆಲೆ MLA ಆದದ್ದು ಅಷ್ಟೇ. ಆಮೇಲೆ BLD ವಿದ್ಯಾಸಂಸ್ಥೆಯಲ್ಲಿ ಸೆಕ್ರೆಟರಿ ಆಗು ಕೂಡ ಕೆಲಸ ಮಾಡಿದರು. ಇತ್ತೀಚೆಗೆಲ್ಲ ಓಡಾಡ್ಕೊಂಡೇ ಇದ್ರಪ್ಪ, ಆರೋಗ್ಯವಾಗಿ ಇಲ್ಲೇ ಬರ್ತಾಯಿದ್ರು. ಯಾವಾಗಲೂ ಮೊಗಸಾಲೆಯಲ್ಲಿ ವಿರೋಧ ಪಕ್ಷದ ಮೊಗಸಾಲೆ ಇಲ್ಲೆಲ್ಲ ಬರೋರು. ಅವರು ಈಗ ನಮ್ಮನ್ನು ಅಗಲಿದ್ದಾರೆ. ಸತ್ತೋದ್ರು ಅನ್ನೋದಕ್ಕೆ ನಾನು ಅವರಿಗೆ ನಂಬೋಕ್ಕಾಗೋದಿಲ್ಲ. ಅವರು ಚೆನ್ನಾಗಿ ಆರೋಗ್ಯವಾಗಿ ಇದ್ದರು. ಇವರು ಮತ್ತು ಏಕಾಂತಯ್ಯ ಇವರಿಬ್ಬರು ಯಾವಾಗಲೂ ಜೊತೆಲಿರೋರು. ಡಾಕ್ಟರ್ ಉಂಬರವಾಡಿ
ಇನ್ನೊಬ್ರು ಉನಗುಂದವ್ರು ಇದ್ರಲ್ಲ, ಅವ್ರ ಹೆಸರೇನು? ಕಡಪಟ್ಟಿ, ಏಕಾಂತಯ್ಯ, ಉಂಬ್ರುವಾಡಿ ಮತ್ತು ಖೇಡ್. ಈ 4 ಜನ ಯಾವಾಗಲೂ ಜೊತೆಲೇ ಇರೋರು. ಆಮೇಲೆ ಒಮ್ಮೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರುವಾಗ ಕೆಲವು ಮಂತ್ರಿಗಳನ್ನೆಲ್ಲ ಬಿಡಬೇಕು ಅಂತೇಳಿ ದೊಡ್ಡ ಹೋರಾಟ ಮಾಡಿಬಿಟ್ರು. ಇವರು ಹೋರಾಟ ಮಾಡಿದ್ರೆ ಯಾರನ್ನ ಬಿಡಬೇಕು ಅಂತ ರಾಮಕೃಷ್ಣ ಹೆಗಡೆ ಅವ್ರು ನಮ್ಮನ್ನೆಲ್ಲ ಬಿಟ್ಬಿಟ್ರು. ಅತ್ತಿಗೆ ನಾನು ಯಾರನ್ನ ಬಿಡಬೇಕು ಹೋರಾಟ ಮಾಡಿದಾಗ ಅಂತ ಹೇಳಿ ನಾ ಹೇಳಕ್ ಹೋಗೋದಿಲ್ಲ. ಯಾರನ್ನ ಹೋರಾಟ ಮಾಡಿದ್ರು ಬಿಡಬೇಕು ಅಂತ ಅವ್ರ ಜೊತೆ ಸೇರಿ ನಮ್ಮನ್ನು ಬಿಟ್ಬಿಟ್ರು ಅತ್ತಿಗೆ ರಾಮಕೃಷ್ಣ ಹೆಗಡೆ ಅವರು. 13 ಜನ ಒಟ್ಟಿಗೆ ಬಿಟ್ಬಿಟ್ಟು ರಾಮಕೃಷ್ಣ ಹೆಗಡೆ ಅವರು ಓರಿ ಜಿಲ್ಲಾ ಪಂಚಾಯತ್ ಮಂಡಲ ಪಂಚಾಯತಿ ಎಲೆಕ್ಷನ್ ಮಾಡ್ಕೊಬರೋಗಿ ಆಮೇಲೆ ನೋಡೋಣ ನಿಮಗೆ ಮಂತ್ರಿ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರ ಜೊತೆಲಿ ಬಿಟ್ಬಿಟ್ರು ಅತ್ತಿಗೆ. ಸೊ ಹಂಗಾಗಿ ಆ ಥರ ಇವರು ಹೋರಾಟದಿಂದ ನಾವು ಮಂತ್ರಿ ಕೆಲಸ ಕಳ್ಕೋಬೇಕಾಗಿ ಬಂತು. ನೀನು ಆಗ ಇನ್ನೇ ಸ್ಪೀಕರ್ ಆಗಿರಲಿಲ್ಲ ನನಗೆ ಕಾಣಿಸುತ್ತೆ. ನೀ 94ರಲ್ಲ ಸ್ಪೀಕರ್ ಆದ್ದು, 94ನಲ್ಲಿ. ಸೊ ಇವರು 85ರಲ್ಲಿ ಇದ್ದದ್ದು MLA ಆಗಿದ್ದದು. ಸೊ ಹೋರಾಟ ಮಾಡಿ ನಮ್ಮನ್ನೆಲ್ಲ ಮಂತ್ರಿ ಕೆಲಸ ಕಳೆದರು. ಆಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲೆಕ್ಷನ್ ಆದಮೇಲೆ ಗೆದ್ದ ಮೇಲೆ ಮತ್ತೆ ಬಂದು ಮಂತ್ರಿ ಆದವು ಅಂತ ಇಟ್ಕೊಳ್ಳೋಣ. ಸೊ ಈ ಕೇಡು ಈ ಥರ ಮಾಡಿದ ಕೆಲಸ ಇವರು ಒಬ್ಬರ ಮುಂಚೂಣಿನಲ್ಲಿದ್ದರು ಹೋರಾಟದಲ್ಲಿ ಆಗ. ಆಮೇಲೆ ಸೂರಂ ರಾಮಯ್ಯನವರು ಶತಾಯುಷಿ ಆಗಿದ್ದಂಥವ್ರು. ಹೊಸಪೇಟೆಯಿಂದ ಒಮ್ಮೆ MLA ಆಗಿದ್ದರು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹೊಸಕೋಟೆ ಇಲ್ಲಿರೋದು ಈಗ ಹೊಸಕೋಟೆ, ಇಲ್ಲಿ ಬೆಂಗಳೂರು ಹತ್ರ ಇರೋ ಹೊಸಕೋಟೆ ಮತ್ತು ದೇವನಹಳ್ಳಿ 2 ಒಟ್ಟಿಗೆ ಇದ್ದಾಗ ಆ ಕ್ಷೇತ್ರದಿಂದ ಗೆದ್ದಿದ್ರು ಅವರು. ಒಬ್ಬ ಹಿಂದುಳಿದ ಜಾತಿಗೆ ಸೇರಿದವರು ಪಾಪ ಅಲ್ಲಿ ಹೊಸಕೋಟೆ ಅಂತ ಪ್ರದೇಶದಲ್ಲಿ ಗೆದ್ದು ಬಂದು ಮತ್ತು ಕೊನೆಯವರೆಗೂ ಕೂಡ ಗಾಂಧಿವಾದಿಯಾಗಿದ್ದರು. ಕೊನೆಯವರೆಗೂ ಕೂಡ ಗಾಂಧಿವಾಗಿದ್ದರು. ಇತ್ತೀಚೆಗೆ ಯಾವುದೋ ಒಂದು ಸಮಾರಂಭದಲ್ಲಿ ನನಗೂ ಅವ್ರಿಗೂ ಭೇಟಿಯಾಗಿತ್ತು. ನಾನು ಮುಖ್ಯಮಂತ್ರಿ ಹೋದ್ಮೇಲೆ ಒಂದು ಸಾರಿ ಯಾವುದೋ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನನಗೂ ಅವ್ರಿಗೂ ಇತ್ತು. ನನಗೆ ವೈಯಕ್ತಿಕವಾಗಿ ಪರಿಚಯ ಇದ್ದಂಥವರು ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ. ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ರಾಜಶೇಖರ್ ಸಿಂಧೂರ್ ಅವರು, ಇವರು ಪುರಸಭಾ ಅಧ್ಯಕ್ಷರಾಗಿ MLA ಆಗಿದ್ದಂಥವರು. ಇವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. HS ದೊರೆಸ್ವಾಮಿ ಅವರು, ಇವರು ಸ್ವಾತಂತ್ರ್ಯ ಹೋರಾಟಗಾರರು. ಕನಕಪುರ ತಾಲೂಕು ಆರೋಹಳ್ಳಿ ಅವರು. ಇವರು ಶತಾಯುಷಿ ಆಗಿದ್ದರು. 103ನೇ ವರ್ಷದಲ್ಲಿ ಇವರು ಕಾಲವಾದರು. ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಧ್ವನಿಯಾಗಿ ಕೆಲಸ ಮಾಡಿದವರು. ಯಾವತ್ತೂ ಕೂಡ ಯಾರ ಜೊತೆಲೂ ರಾಜಿ ಮಾಡ್ಕೊಂಡವರಲ್ಲ. ಹೋರಾಟ ಮಾಡುವಾಗ ರಾಜಿ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳೇ ಇಲ್ಲ. ಮತ್ತೆ ಅದನ್ನು ಲಾಜಿಕಲ್ ಎಂಡ್ ತಗೊಂಡು ಹೋಗೋವರೆಗೂ ಕೂಡ ಬಿಡ್ತಿರ್ಲಿಲ್ಲ. ನಾನು ಮುಖ್ಯಮಂತ್ರಿ ಆಗುವಾಗ ಅನೇಕ ಸರಿ ಬರೋರು ಅವ್ರ ಹೋರಾಟ ಏನಪ್ಪ ಅಂತಂದರೆ, ಈ ಭೂಮಿ ಇದೆಯಲ್ಲ, ಭೂಮಿ ಇಲ್ಲದವರಿಗೆ ಭೂಮಿ ಕೊಡಬೇಕು, ಭೂಗಳ್ಳರಿಂದ ಭೂಮಿ ಕಿತ್ಕೋಬೇಕು, ಆ ಜಮೀನನ್ನೆಲ್ಲ ಭೂಮಿ ಇಲ್ಲದವರಿಗೆ ಕೊಡಬೇಕು. ಇದು ಹೋರಾಟ ಅವ್ರದ್ದು. ಅದಕ್ಕಾಗಿ ಒಂದು ಪುಸ್ತಕನೇ ಬರೆದಿದ್ರು ಅವರು, ದೊರೆಸ್ವಾಮಿ ಅವರು. ಭೂಗಳ್ಳರು ಕಬಳಿಸಿದ ಸರ್ಕಾರಿ ಜಮೀನನ್ನು ಉಳಿಸಿದ ಹೋರಾಟ ಅಂತೇಳಿ ಒಂದು ಪುಸ್ತಕ ಕೂಡ ಬರೆದಿದ್ರು. ಅವ್ರು ಎಲ್ಲಕ್ಕಿಂತ ಹೋಗಿ ಪತ್ರಕರ್ತರು ಕೂಡ ಆಗಿದ್ದರು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ದಂಥವರು. ಅಪ್ಪಟ ಗಾಂಧಿವಾದಿ. ಕೊನೆಯವರೆಗೂ ಉಸಿರಿರೋವರೆಗೂ ಕೂಡ ಹೋರಾಟ ಮಾಡ್ತಾ ಇದ್ರು. ಅವರು ಕೂಡ ಕೊನೆಯಲ್ಲಿ ಕೊರೋನಾ ಬಂದಿತ್ತು ಅವರಿಗೆ. ಪಾಪ ಇಳಿ ವಯಸ್ಸಿನಲ್ಲಿ ಕೊರೋನಾ ಬಂದ್ಬಿಟ್ಟಿತ್ತು. ಅವರು ಅದನ್ನು ಲೆಕ್ಕಿಸ್ದೇನೆ ಹೋರಾಟ ಮಾಡ್ಕೊಂಡು ಬಂದಿದ್ದರಿಂದ
ಅವರಿಗೆ ಕೊರೋನಾಕ್ಕೆ ತುತ್ತಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಹುಶಃ ಅವರು ಪೌರವೀರ, ಪೌರ ಮಾರ್ತಾಂಡ, ಪೌರದೂತ, ಪೌರ ಭಾಸ್ಕರ, ಪೌರವಾಣಿ ಅಂತ ಪತ್ರಿಕೆಗಳು. ಈ ಪೌರವಾಣಿ ಅನ್ನೋ ಕೊನೆಯ ಪತ್ರಿಕೆನ ಅದು ಇಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ರು. ಅವ್ರು ಆಂಧ್ರಕ್ಕೆ ಹೋಗಿ ಅಲ್ಲಿ ಪ್ರಿಂಟ್ ಮಾಡಿಸ್ಕೊಬಂದು ಇಲ್ಲಿ ಹಂಚರು ಪತ್ರಿಕೆಗಳನ್ನ. ಆಮೇಲೆ ಅಂಡರ್ಗ್ರೌಂಡ್ ಹೊಟ್ಟೋಗ್ಬಿಟ್ಟಿದ್ರು, ಸ್ವಲ್ಪ ದಿನ ಭೂಗತರಾಗ್ಬಿಟ್ಟಿದ್ರು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಭಾಳಷ್ಟು ಭೂಗತರಾಗಿ ಕೆಲಸ ಮಾಡಿದ್ರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಿಕ್ಕಿತ್ತು. ಮತ್ತು ಭಾಳ ದೊಡ್ಡ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಅವರು. ಉದಾತ್ತವಾದಂಥ ಧ್ಯೇಯಗಳನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ ಅವರು. ಸಮಾಜಕ್ಕೆ ಬರೀ ಹೋರಾಟ ಅಷ್ಟೇ ಅಲ್ಲ, ನಮ್ಮೆಲ್ರಿಗೂ ಮಾರ್ಗದರ್ಶಕರಾಗಿದ್ದರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದರಿಂದ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಅಂತೇಳಿ ನಾನು ಬಯಸ್ತೇನೆ. ಮತ್ತು ಇವರಿದ್ರಲ್ಲ ಎಂಥರು, ಯಾರಪ್ಪ ಅವರು, ಕಾಡಿನಲ್ಲಿ ಇರ್ತಾರಲ್ಲ, ಕಾಡಿನಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತಾರಲ್ಲ, ನಕ್ಸಲೈಟ್ಸ್ ಆಗಿದ್ದವ್ರನ್ನ ಅವರ ಮನ ಪರಿವರ್ತನೆ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಒಂದು 2-3 ಜನಕ್ಕೆ ಕರ್ಕೊಬಂದು, ನನ್ನ ಹತ್ರನೇ ಕರ್ಕೊಬಂದು, ಅವಳು ಮತ್ತು ಗೌರಿ ಲಂಕೇಶ್ ಮತ್ತು ಇವರು ಇಬ್ಬರು ಕರ್ಕೊಬಂದು ಅವರನ್ನು, ಅವ್ರ ಮೇಲಿದ್ದಂಥ ಕೇಸ್ಗಳು, ನಾನು ಕೇಸ್ಗಳನ್ನೆಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ, ಕೇಸ್ಗಳು ನಡೆಸಿ ಇತ್ಯರ್ಥ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಅವರಿಗೆ ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಸೊ ದೊರೆಸ್ವಾಮಿಯವರು ಒಟ್ಟಾರೆ ನಮ್ಮ ಸಮಾಜದ ಆಸ್ತಿ ಆಗಿದ್ದರು, ಸಮಾಜಕ್ಕೆ ಒಂದು ಆಸ್ತಿ. ಮತ್ತು ಗಾಂಧಿವಾದಿ ಅಂದರೆ ಹೇಗಿರಬೇಕು, ಗಾಂಧಿ ವಿಚಾರಧಾರೆಗಳನ್ನು ಹೇಗೆ ಪರಿಪಾಲನೆ ಮಾಡಬೇಕು, ಇವರೆಲ್ಲರೂ ಕೂಡ ಇದ್ದರು. ಸೊ ಇವ್ರ ಜೊತೆಯಲ್ಲಿ ಶರ್ಮಾ ಅವರು, ರಂಗಚಾರಿ ಅವರು, ಶೇಷಾದ್ರಿ ಅವರು, ನಿಟ್ಟೂರು ಶ್ರೀನಿವಾಸರಾವ್, ಇವರೆಲ್ಲರೂ ಕೂಡ ಇವ್ರ ಜೊತೆಗಾರರು. ಆಗ ಪಾಪ ಆಗೆಲ್ಲ ಗಾಂಧಿವಾದಿಗಳು ಈಗ ಭಾಳ ಕಡಿಮೆ ಆಗಿಬಿಟ್ಟಿದ್ದಾರೆ. ಗಾಂಧಿ ವಿಚಾರಧಾರೆ ಇಂದ ವಿಮುಕ್ತರಾಗ್ತಾ ಇದ್ದೀವಿ ನಾವು. ಹಾಗಾಗಿ ಇವತ್ತು ದೇಶ ಮತ್ತು ರಾಜ್ಯ ಕಷ್ಟ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಸೊ ಅವರು ನಮಗೆ, ದೊರೆಸ್ವಾಮಿ ಅವರು ನೋಡಿದ ತಕ್ಷಣವೇ ಸ್ವಾತಂತ್ರ್ಯ ಹೋರಾಟಗಾರ, ಗಾಂಧಿವಾದಿ, ಗಾಂಧಿ ವಿಚಾರಧಾರೆ ಇರ್ತಕ್ಕಂಥವರು, ದೇಶಭಕ್ತರು, ಹಿಂಗೆಲ್ಲ ಭಾವನೆಗಳು ಬಂದ್ಬಿಡೋದು ಅವ್ರು ನೋಡಿದ ತಕ್ಷಣ. ಸೊ ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಮಹದೇವ ಪ್ರಕಾಶ್ ಅವರು, ಇವರು ಜರ್ನಲಿಸ್ಟ್ ಆಗಿದ್ದವರು. ಲೋಕವಾಣಿ ಅಂತ ಒಂದು ಪತ್ರಿಕೆ ಮಾಡ್ತಾಯಿದ್ರು. ಕನ್ನಡ ನುಡಿ ಪತ್ರಿಕೆ ಸಂಪಾದಕರಾಗಿ ಕೂಡ ಇದ್ದರು. ಮತ್ತು ಮುಖ್ಯಮಂತ್ರಿ ಅವರಿಗೆ, ಯಡಿಯೂರಪ್ಪನವರಿಗೆ ಅವರು ಮಾಧ್ಯಮ ಸೆಕ್ರೆಟರಿಯಾಗೂ ಕೂಡ ಕೆಲಸ ಮಾಡಿದರು. ಆಮೇಲೆ ಪ್ರೊಫೆಸರ್ ಎಮ್ ಎ ಹೆಗ್ಡೆ, ಇವರು ಯಕ್ಷಗಾನ ಕಲಾವಿದರು, ನಿಮ್ಮ ಜಿಲ್ಲೆಯವರು. ಅವರು ಕೂಡ ಈಗ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಬಯಸ್ತೇನೆ. ಪ್ರೊಫೆಸರ್ ಎಮ್ ಐ ಸೌದತ್ತಿ ಅವರು, ಇವರು ಶಿಕ್ಷಣ ತಜ್ಞರು. ಇವರು ವೈಸ್ ಚಾನ್ಸಲರ್ ಕೂಡ ಆಗಿದ್ದರು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡಿದ್ದರು. ಭೌತಶಾಸ್ತ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ ಸುಂದರ್ಲಾಲ್ ಬಹುಗುಣ, ಇವರು ಪರಿಸರ ಹೋರಾಟಗಾರರು. ಉತ್ತರಾಖಂಡ ರಾಜ್ಯದವರು. ಚಿಕ್ಕ ವಯಸ್ಸಿನಲ್ಲಿ ಅಹಿಂಸಾವಾದದಲ್ಲಿ ಕ್ರಿಯಾಶೀಲರಾಗಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದಂಥವ್ರು.
ವಸಾಹತುಶಾಹಿ ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ಮಹಾನ್ ನಾಯಕರು. ಆಮೇಲೆ ಚಿಪ್ಕೋ ಚಳವಳಿಯನ್ನು ಪ್ರಾರಂಭ ಮಾಡಿದರು. ಚಿಪ್ಕೋ ಚಳವಳಿ ಮರ ಕಡಿಯೋದಕ್ಕೆ ವಿರುದ್ಧ ಇದ್ದರು. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಂದಾಗ ಮರ ಕಡಿಬೇಡಿ ಅಂತೇಳಿ ಹೋರಾಟ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ಚಿಪ್ಕೋ ಚಳವಳಿ ಪ್ರಾರಂಭ ಮಾಡಿದರು. ಆಮೇಲೆ ಕಾಶ್ಮೀರದಿಂದ ಕೊಹಿಮಾವರೆಗೆ 1000 ಕಿಲೋಮೀಟರ್ ಉದ್ದದ ಜಾಥಾ ಕೈಗೊಂಡಿದ್ದ ಶ್ರೀಯುತರು ಹಿಮಾಲಯ ತಪ್ಪಲಿನ ವೃಕ್ಷಗಳಿಗೋಸ್ಕರ ಹೋರಾಟ ಮಾಡಿದಂಥ ವ್ಯಕ್ತಿ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟ ಉಳಿಸಿ ಅಂತಕ್ಕಂಥದ್ದಕ್ಕೆ ಚಾಲನೆ ಮಾಡಿದರು. ಇವರಿಗೆ ಜಮನಾಲಾಲ್ ಬಜಾಜ್ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೂಡ ಇವರಿಗೆ ಸಿಕ್ಕಿದ್ದು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮಿಲ್ಖಾ ಸಿಂಗ್ ಇವರು ದೇಶದ ಹೆಮ್ಮೆ. ಇತ್ತೀಚೆಗೆ ಕಾಲವಾದರು ಅವರು. ಈಗಿನ ಪಾಕಿಸ್ತಾನ ಅಲ್ಲಿ ಅದಕ್ಕಿಂತ ಮೊದಲು ಅಲ್ಲಿ ಹುಟ್ಟಿದವರು ಅವರು. ಮುಜಾಫರ್ಗಢ್ ಅಂತ ಅಲ್ಲಿಂದ ಮಿಲಿಟರಿನಲ್ಲಿ ಕಾರ್ಯನಿರ್ವಹಿಸಿದರು. 4 ಏಷ್ಯನ್ ಗೇಮ್ಸ್ಗಳಲ್ಲಿ ಭಾಗವಹಿಸಿದರು. 1 ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾಗವಹಿಸಿದರು. 2 ಸಾರಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದರು. ಇವರಿಗೆ ಹಾರುವ ಸಿಖ್ ಅಂತ ಕರಿತಾ ಇದ್ದರು. ಬಹುಶಃ ಓಟದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ಹೆಸರು ಮಾಡಿದ್ದಂಥವರು ಮಿಲ್ಖಾ ಸಿಂಗ್ ಅವರು. ಇವರು ಕೂಡ ಕೊರೋನಾ ಬಂದ ತೀರೋಗ್ಬಿಟ್ರು ಇತ್ತೀಚೆಗೆ. ಸೊ ಇವರು ದೇಶಕ್ಕೆ ಒಬ್ಬ ದೇಶದ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು. ಮಿಂಚಿನ ಓಟ ಇವರಿಗಿತ್ತು. ಅದಕ್ಕೋಸ್ಕರನೇ ಇವ್ರನ್ನ ನಾವು ಹಾರುವ ಸಿಖ್ ಅಂತ ಕರಿತೀವಿ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಅವರು ಈಗ ನಮ್ಮನ್ನು ಅಗಲಿದ್ದಾರೆ. ಆಮೇಲೆ ಶ್ರೀಮತಿ ಜಯಂತಿ ನಟಿ, ಹಿರಿಯ ನಟಿ. ಇವರಿಗೆ ಅಭಿನಯ ಶಾರದೆ ಅಂತ ಬಿರುದನ್ನು ಕೂಡ ಕೊಟ್ಟಿದ್ದರು. ಸುಮಾರು 500 ಚಿತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂಥ ನಟಿ. 500 ಚಿತ್ರಗಳಲ್ಲಿ ಒಂದೇ ಭಾಷೆಯಲ್ಲಿ ನಟಿಸಿರಲಿಲ್ಲ. ಕನ್ನಡ, ತಮಿಳು, ತೆಲುಗು, ಮರಾಠಿ, ಹಿಂದಿ ಇವೆಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿದಂಥವರು. ಮಲಯಾಳಂ, ಹೀಗೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳು, ಉತ್ತರ ಭಾರತದ ಹಿಂದಿ ಎಲ್ಲ ಭಾಷೆಗಳಲ್ಲೂ ಸುಮಾರು 500 ಚಿತ್ರಗಳಲ್ಲಿ ನಟಿಸಿದರು. ಜೇನುಗೂಡು ಚಿತ್ರದ ಮೂಲಕ ಇವರು ಸಿನಿಮಾ ಪ್ರಾರಂಭ ಮಾಡಿದ್ದು. ಮತ್ತು ಬಳ್ಳಾರಿಯವರು, ನಮ್ಮ ರಾಜ್ಯದವರೇ, ಬಳ್ಳಾರಿ ಜಿಲ್ಲೆಯವರು. ಅಲ್ಲಿಂದ ಬಂದು ಬಹುಶಃ ಒಬ್ಬ ಶ್ರೇಷ್ಠ ನಟಿ ಅಂತ ಕರಿಬೋದು. ನಾವು ಅನೇಕ ಸಿನಿಮಾಗಳು ನೋಡಿದ್ದೀವಿ ಜಯಂತಿಯವರದು. ಅವರು ರಾಜಕೀಯದಲ್ಲೂ ಕೂಡ ಆಸಕ್ತಿ ಇತ್ತು. ಒಮ್ಮೆ ಲೋಕಸಭೆಗೆ ನಿಲ್ಲಿಸಿದ್ದೋ ನಾವು. ಚಿಕ್ಕಬಳ್ಳಾಪುರದಿಂದ ಒಂದು ಸಾರಿ ಲೋಕಸಭೆಗೆ ನಿಲ್ಲಿಸಿದ್ದೋ. ಆದರೆ ಸೋತರು, ಗೆಲ್ಲಕ್ಕಾಗಲಿಲ್ಲ. ಬಟ್ ರಾಜಕೀಯದಲ್ಲಿ ಕೂಡ ಆಸಕ್ತಿ ಇತ್ತು. ಕಲೆಯಲ್ಲಿ ಒಬ್ಬ ಅಪ್ರತಿಮ ಕಲಾವಿದೆ ಅಂತ ಹೇಳ್ಬೋದು. ಅಪ್ರತಿಮ ಕಲಾವಿದೆ. ಆ ಕಲಾವಿದೆ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಭಾಳ ಸ್ನೇಹಜೀವಿ ಕೂಡ ಆಗಿದ್ದರು. ಎಲ್ಲರನ್ನೂ ಭಾಳ ಪ್ರೀತಿ ಗೌರವದಿಂದ ಕಾಣ್ತಿದ್ದರು. ರಾಜಕಾರಣಿಗಳನ್ನೂ ಕೂಡ ಭಾಳ ಪ್ರೀತಿ ಗೌರವದಿಂದ ಕಾಣ್ತಿದ್ದರು. ನಾನು ಎವರ್ಗ್ರೀನ್ ಹೀರೋಯಿನ್ ಅಂತ ಕರೆಯುವೆ ಯಾವಾಗಲೂ ಅವ್ರನ್ನ. ಯಾವಾಗ ಸಿಕ್ಕಿದ್ರು ಕೂಡ ನನಗೆ ಪಾಪ ಜಯಂತಿಯವರು ವಾಟ್ ಹೀರೋ ಅನ್ನೋರು, ನಾನು ಎವರ್ಗ್ರೀನ್ ಹೀರೋಯಿನ್ ಅಂತ ಕರೆಯುವೆ. ಸೊ ಪಾಪ ಅಂಥ ಒಬ್ಬ ಸ್ನೇಹಜೀವಿ ಜಯಂತಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಜೊತೆಗೆ ಮಠಾಧೀಶರಾದಂಥ ವಿದ್ಯಾಧಿರಾಜ ತೀರ್ಥ ಶ್ರೀಪಾದ ಒಡೆಯರ ಸ್ವಾಮೀಜಿ
ಇವರು ನಮ್ಮನ್ನು ಅಗಲಿದ್ದಾರೆ. ಇವರ ಆತ್ಮಕ್ಕೂ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ವಸಂತ ಕುಷ್ಟಗಿಯವರು, ಇವರು ಸಾಹಿತಿ ಇದ್ದವರು, ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು, ಗುಲ್ಬರ್ಗ ಡಾಕ್ಟರೇಟ್ ಕೂಡ ಸಿಕ್ಕಿತ್ತು, ಹಿರಿಯ ಕವಿಯಾಗಿದ್ದಂಥವರು, ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ, ಇವ್ರನ್ನ ಸಂಪೂರ್ಣವಾಗಿ ಒಂದು ರೀತಿ ಕಾಯಕ ಜೀವಿ ಆಗಿಬಿಟ್ಟಿದ್ರು. ಇವರು ನಮ್ಮ KR-ಪೇಟೆ ತಾಲೂಕಿನವರು, ಮಂಡ್ಯ ಜಿಲ್ಲೆ KR-ಪೇಟೆ ತಾಲೂಕಿನವರು. ವಿಜಯ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಆಮೇಲೆ ಮಂಡ್ಯದ ಪ್ರೌಢಶಾಲೆಯಲ್ಲಿ ಮೇಸ್ಟ್ರಾಗಿ ಶುರು ಮಾಡಿದ್ರು. ಆಮೇಲೆ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಅಲ್ಲಿಂದ ವಿಜಯ ಕಾಲೇಜಿಗೆ ಬಂದರು. ವಿಜಯ ಕಾಲೇಜಿನಲ್ಲಿ ವೈಸ್ ಪ್ರೊಫೆಸರ್ ಆಗಿ ಆಮೇಲೆ ಪ್ರೊಫೆಸರ್ ಆಗಿ ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಘಂಟು ತಜ್ಞರಾಗಿದ್ದರು. 9,000 ಪುಟಗಳ ಬೃಹತ್ ಕನ್ನಡ ನಿಘಂಟಿನ ಶಬ್ದ ಭಂಡಾರವನ್ನು ರಚಿಸಿದ್ರು ಇವರು. 9,000 ಪುಟಗಳು, 9,000 ಪುಟಗಳ ಕನ್ನಡ ನಿಘಂಟಿನ ಶಬ್ದ ಭಂಡಾರವನ್ನು ರಚಿಸಿದರು. ಆಮೇಲೆ ಸಾಹಿತ್ಯ ಪರಿಷತ್ತಿನ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ದರು. ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಕನ್ನಡ ಶಾಸನ ಪರಿಚಯ ಸೇರಿದಂತೆ ಅನೇಕ ಕೃತಿಗಳನ್ನು ರಚಿಸಿದರು. ಇವರಿಗೆ ಪದ್ಮಶ್ರೀ ಕೂಡ ಕೊಟ್ಟಿತ್ತು. ಭಾಷಾ ಸಮ್ಮಾನ್ ಆ ಪ್ರಶಸ್ತಿನೂ ಬಂದಿತ್ತು. ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು. ನಾಡೋಜ ಪ್ರಶಸ್ತಿ ಬಂದಿತ್ತು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಹೀಗೆ ಇವರು ಕೂಡ ಶತಾಯುವರು. ಕನ್ನಡ ಸಾಹಿತ್ಯ ರಂಗಕ್ಕೆ ಇವರ ನಿಧನದಿಂದ ಭಾಳ ನಷ್ಟ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಜೊತೆಗೆ ಈ ಮೋಹನ್ ಮಲ್ಲಿಕಾರ್ಜುನ ಗೌಡ ಶಾಂತನಗೌಡರ್, ಇವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಲಾ ಪದವಿ ಪಡೆದು ಆಮೇಲೆ ಹೈಕೋರ್ಟ್ ಜಡ್ಜ್ ಆಗಿ, ಕೇರಳ ಹೈಕೋರ್ಟ್ನಲ್ಲಿ ಹಂಗಾಮಿ ಮುಖ್ಯ ನ್ಯಾಯಾಧೀಶರಾಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ, ಹಿರೇಕೆರೂರು ತಾಲೂಕಿನವರು. ಭಾಳ ಉತ್ತಮವಾದಂಥ ಜಡ್ಜ್ ಇದ್ದರು. ಜೊತೆಗೆ ಭಾಳ ಸರಳ ಜೀವಿ. ಯಾವತ್ತೂ ಕೂಡ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಆ ಥರದ ಒಂದು ಹಮ್ಮು ಬಿಮ್ಮು ಇರಲಿಲ್ಲ ಅವರಿಗೆ. ಆ ಥರದ ಒಬ್ಬ ವ್ಯಕ್ತಿ. ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ನೀವು ಈ ಕೊರೋನಾದಿಂದ ಸಾವಿಗೀಡಾದವರು, ಪ್ರವಾಹದಿಂದ ಸಾವಿಗೀಡಾದವರು ಭಾಳ ಜನ ನಮ್ಮನ್ನು ಅಗಲಿದ್ದಾರೆ. ಕೊರೋನಾ ಮಾರಿಗೆ ತುತ್ತಾದವರು, ಆಕ್ಸಿಜನ್ ಇಲ್ಲದೆ ತುತ್ತಾದವರು, ವೆಂಟಿಲೇಟರ್ ಇಲ್ಲದೆ ಸುತ್ತಾದವರು, ಬೆಡ್ಗಳು ಸಿಕ್ಕದೆ ತುತ್ತಾದವರು, ಎಂಥದ್ದು ICU ಬೆಡ್ಗಳಿಲ್ಲದೆ ತುತ್ತಾದವರು, ಔಷಧಿಗಳು ಸಿಕ್ಕದೆ ತುತ್ತಾದವರು ಭಾಳ ಜನ ನಮ್ಮನ್ನು ಅಗಲಿದ್ದಾರೆ. ಸಾವಿರಾರು ಜನ ಅಗಲಿದ್ದಾರೆ. ಸರ್ಕಾರದ ಅಂಕಿಅಂಶಗಳು ಅವು ಕೊಟ್ಟಿರೋದು 10% ಸತ್ತೋಗ್ಬಿಟ್ಟಿದ್ದಾರೆ. ಕೇಂದ್ರದಲ್ಲೂ ಇಡೀ ದೇಶದಲ್ಲಿ ಸತ್ತಿದ್ದಾರೆ, ಇಡೀ ರಾಜ್ಯದಲ್ಲಿ ಸತ್ತೋಗಿದ್ದಾರೆ. ಸೊ ಪ್ರವಾಹದಲ್ಲಿ ಭಾಳ ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ನೀವು ತಂದಿರತಕ್ಕಂಥ ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಬಂಡೆಪ್ಪ ಕಾಶೆಂಪುರ ಅವರು. ಸನ್ಮಾನ್ಯ ಅಧ್ಯಕ್ಷರೇ,